ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ ಅನುಪಸ್ಕಾರಿಣೋ ಯುದ್ಧೇ ನಾಭಿಯಾತಿ ಹ್ಯುಪಸ್ಕರೀ. ನಾಪಯಾತಿ ಯುಧಃ ಕ್ವಾಪಿ ನ ಕ್ವಚಿತ್ ಛದ್ಮಚಾಚರೇತ್. ಭೀಮಸೇನ ದೇವರ ಶುದ್ಧವಾದ ಭಾಗವತ ಧರ್ಮ, ಶುದ್ಧವಾದ ಕ್ಷತ್ರಿಯ ಧರ್ಮ, ಇವುಗಳ ಬಗ್ಗೆ ಶ್ರೀಮದ್ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಬಹಳ ದೊಡ್ಡ ಧರ್ಮದ ಸಾಗರರು ಮುಖ್ಯಪ್ರಾಣದೇವರು, ಭೀಮಸೇನ ದೇವರು. ಬಹಳ ದೊಡ್ಡ ದೊಡ್ಡ ಧರ್ಮಗಳನ್ನು ಆಚರಣೆ ಮಾಡುವಂತಹ ಅವರು ಕೆಲವು ಸಣ್ಣ ಸಣ್ಣ ಧರ್ಮಗಳ ಬಗ್ಗೆ ಬಹಳ ಮಹತ್ವ ಕೊಟ್ಟಿರೋದಿಲ್ಲ ಅಂತ ತಿಳಿಯಬಾರದು. ದೊಡ್ಡ ದೊಡ್ಡ ಧರ್ಮಗಳನ್ನು ಆಚರಣೆ ಮಾಡುವುದರ ಜೊತೆಗೆ ಆ ಮಹಾಧರ್ಮಕ್ಕೆ ವಿರೋಧಿಯಾಗದೇ ಇರುವಂತಹ ಅತೀ ಸಣ್ಣ ಧರ್ಮಗಳಾಗಿರಬಹುದು, ಆದರೂ ಅದು ಭಗವಂತನ ಆದೇಶ ಅಂತ ತಿಳಿದು ಅಷ್ಟೇ ಶ್ರದ್ಧೆಯಿಂದ, ನಿಷ್ಠೆಯಿಂದ, ದೀಕ್ಷೆಯಿಂದ ಆ ಧರ್ಮವನ್ನು ಪರಿಪಾಲನೆ ಮಾಡುವಂತಹ ಮಹಾನುಭಾವರು ಭೀಮಸೇನ ದೇವರು ಅನ್ನುವುದನ್ನು ನಾವು ಗಮನಿಸಬೇಕು. ಕೆಲವು ಸಂದರ್ಭಗಳಲ್ಲಿ ಮಹಾಧರ್ಮಕ್ಕೆ ವಿರೋಧಿಯಾಗಿದ್ದರೆ ಅಂತಹ ಧರ್ಮಗಳನ್ನು, ಅಲ್ಪಧರ್ಮ, ಅದನ್ನು ಪರಿತ್ಯಾಗ ಮಾಡಬಹುದು. ಉದಾಹರಣೆಗೆ ದುರ್ಯೋಧನನಿಗೆ ಭೀಮಸೇನ ದೇವರು ಸಂಹಾರ ಮಾಡುವಾಗ ತೊಡೆಯ ಕೆಳಗೆ ಹೊಡೆದು ಸಂಹಾರ ಮಾಡಿದರು. ಟೊಂಕದ ಕೆಳಗೆ, ತೊಡೆಯ ಕೆಳಗಲ್ಲ, ಟೊಂಕದ ಕೆಳಗೆ ತೊಡೆಗೆ ಹೊಡೆದು ಸಂಹಾರ ಮಾಡಿದರು. ಗದಾಯುದ್ಧದಲ್ಲಿ ಟೊಂಕದ ಕೆಳಗೆ ಹೊಡೆಯಬಾರದು ಅಂತ ಧರ್ಮ, ಟೊಂಕದ ಕೆಳಗೆ ತೊಡೆಗೆ ಹೊಡೆದದ್ದು. ಆದರೆ ಮಹಾಧರ್ಮ ಒಂದಿದೆ ಕ್ಷತ್ರಿಯರಿಗೆ, ಪ್ರತಿಜ್ಞಾ ಪಾಲನಂ ಧರ್ಮ ಅಂತ. ಪ್ರತಿಜ್ಞೆಯನ್ನು ಪಾಲನ ಮಾಡಬೇಕಾದದ್ದು ಧರ್ಮ ಅಂತ. ಟೊಂಕದ ಕೆಳಗೆ ಹೊಡೆಯಬಾರದು ಅನ್ನುವುದೊಂದು ಧರ್ಮ, ಪ್ರತಿಜ್ಞಾ ಪಾಲನ ಮಾಡಬೇಕಾದದ್ದು ದೊಡ್ಡ ಧರ್ಮ. ದ್ರೌಪದಿಯ ವಸ್ತ್ರಾಪಹರಣದ ಪ್ರಸಂಗದಲ್ಲಿ
ತನ್ನ ತೊಡೆಯನ್ನು ತೋರಿಸಿ ನನ್ನ ತೊಡೆಯ ಮೇಲೆ ಬಂದು ಕೂಡು ಅಂತ ದ್ರೌಪದಿಗೆ ಹೇಳ್ತಾನೆ ದುಷ್ಟ ದುರ್ಯೋಧನ. ತೊಡೆ ತೋರಿಸಿ ತೊಡೆಯ ಮೇಲೆ ದ್ರೌಪದಿಯನ್ನು ಕೂಡು ಅಂತ ಕರೆದನಲ್ಲ ಅನ್ನುವುದಕ್ಕಾಗಿ ನಿನ್ನ ತೊಡೆಯನ್ನು ಸೀಳ್ತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಾರೆ ಭೀಮಸೇನ ದೇವರು. ಪ್ರತಿಜ್ಞೆಯೇ ಹಾಗೆ ಯಾಕೆ ಮಾಡಿದರು ಅಂತ ಪ್ರಶ್ನೆ ಬರುತ್ತೆ. ಅವನು ತೋರಿಸಿದ್ದು ತೊಡೆ ಮೇಲೆ ಕೂತ್ಕೋ ಅಂತ ದ್ರೌಪದಿಗೆ ಹೇಳಿದ ಮೇಲೆ ಯಾವ ಅಂಗವನ್ನು ತೋರಿಸಿ ತಾನು ಪಾಪವನ್ನು ಮಾಡಿದ್ದಾನೆ, ಅಧರ್ಮವನ್ನು ಮಾಡಿದ್ದಾನೆ, ಅಪರಾಧವನ್ನು ಮಾಡಿದ್ದಾನೆ, ಅವಮಾನವನ್ನು ಮಾಡಿದ್ದಾನೆ, ಆ ಅಂಗಕ್ಕೆ ಶಿಕ್ಷೆಯಾಗಬೇಕಾದದ್ದು ನ್ಯಾಯ. ಶಾಸ್ತ್ರದಲ್ಲಿ ಹಾಗೆ ಸಾಮಾನ್ಯವಾಗಿ ಆ ತರಹದ ಸಂಬಂಧವನ್ನು ತೋರಿಸ್ತಾರೆ. ಕೈಯಿಂದ ಒಬ್ಬರಿಗೆ ಹೊಡೆದರೆ ಜನ್ಮಾಂತರದಲ್ಲಿ ಅವನಿಗೆ ಕೈ ಕತ್ತರಿಸಿ ಹೋಗ್ತದೆ, ಕೈಗೆ ನೋವಾಗತ್ತೆ, ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆಗಳು. ಕಾಲಿನಿಂದ ಯಾರನ್ನಾದರೂ ಒದ್ದರೆ ಕಾಲಿಗೆ ರೋಗ ಆಗತ್ತೆ. ಹಾಗೆ ಆ ಕರ್ಮ ವಿಪಾಕದ ಬಗ್ಗೆ ಹೇಳುವಾಗ ಅಂತಹ ಕರ್ಮಗಳಿಂದ ಅದೇ ತರಹದ ಶಿಕ್ಷೆಯನ್ನು ಪರಮಾತ್ಮ ಕೊಡ್ತಾನೆ ಅಂತ. ಹಾಗಾಗಿ ತೊಡೆಯಿಂದ ಮಾಡಿದ ಪಾಪ, ತೊಡೆಯನ್ನು ಸೂಚಿಸಿ ಮಾಡಿದ ಪಾಪಕ್ಕೆ ತೊಡೆಗೆ ಸರಿಯಾದ ಶಿಕ್ಷೆಯಾಗಬೇಕು. ಆ ಕಾರಣಕ್ಕಾಗಿ ಪ್ರತಿಜ್ಞೆ ಮಾಡಿದರು ಅನ್ನೋದಕ್ಕಾಗಿ ಟೊಂಕದ ಕೆಳಗೆ ಆಗಿದ್ದರೂ ತೊಡೆಗೆ ಹೊಡೆದರು. ಇದು ಒಂದೇ ಅಲ್ಲ, ಜೊತೆಗೆ ಮೊನ್ನೆ ಕೇಳಿದ ಹಾಗೆ ಅವನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಂತಿದ್ದ ಆ ಸಂದರ್ಭದಲ್ಲಿ ತೊಡೆ ಟೊಂಕದ ಮೇಲೆ ಆಯಿತು, ಕೆಳಗೆ ಆಗಲೇ ಇಲ್ಲ ಅನ್ನುವ ದೃಷ್ಟಿಯಲ್ಲಿಯೂ ಅದನ್ನು ಧರ್ಮವನ್ನಾಗಿ ಮಾಡಿಕೊಂಡ್ರು ಭೀಮಸೇನ ದೇವರು. ಎಲ್ಲದರ ಮೇಲೆ ನಿಕೃತ್ಯಾನಿಕೃತಿಂ ಹನ್ಯಾತ್, ಮೋಸ ಮಾಡುವವರಿಗೆ ಅತ್ಯಂತ ದುಷ್ಟರು ಅಧಾರ್ಮಿಕರಾಗಿದ್ದರೆ ಅವರನ್ನು ಅಧರ್ಮದಿಂದಲೇ ಮೋಸದಿಂದಲೇ ಕೊಲ್ಲಬೇಕು ಅಂತೂ ಧರ್ಮ ಇದೆ. ಹೀಗೆಲ್ಲ ಇರುತ್ತದೆ. ಅದನ್ನೆಲ್ಲ ನೋಡಿದರೆ ಮೇಲ್ನೋಟಕ್ಕೆ ಇದು ಅಧರ್ಮ ಅಂತ ಅನ್ನಿಸ್ತಾ ಇದ್ದರೂ ವಾಸ್ತವದಲ್ಲಿ ಅದು ಪರಮಧರ್ಮ. ಆ ರೀತಿಯಲ್ಲಿ ಭೀಮಸೇನ ದೇವರು ಮಾಡಿದ್ದಾರೆ. ಆದರೆ ಇಂತಹ ಒಂದು ವಿಶಿಷ್ಟವಾದ ಪ್ರಸಂಗ ಇಲ್ಲದೇ ಇದ್ದರೆ ಸುಮ್ಮನೆ ಯಾವುದೋ ಒಂದು ಸಣ್ಣ ಧರ್ಮವನ್ನು ಹಾಗೇ ಬಿಟ್ಟರು, ಇದನ್ನು ನಾವೆಲ್ಲ ಭಾಳ ದೊಡ್ಡ ದೊಡ್ಡ ಧರ್ಮವನ್ನು ಮಾಡೋರು, ಇದೆಲ್ಲ ಏನು ಸಣ್ಣ ಸಣ್ಣ ವಿಷಯ ಅಂತ. ಎಷ್ಟರ ಮಟ್ಟಿಗೆ ಅಂದರೆ ಪ್ರಸಂಗ ನೋಡಿ, ಅದಕ್ಕೆ ಕೆಲವರೆಲ್ಲ ಅಂತಾರೆ ಇಂಥ ಟೆನ್ಷನ್ನೊಳಗೆ ಮನುಷ್ಯನಿಗೆ ಪರೀಕ್ಷೆ ಇರೋದೇ ಅಂಥ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿಯೂ ತನ್ನ ನಿಲುವನ್ನು ಬಿಡದೇ ಇದ್ದರೆ ಅವನೇ ನಿಜವಾದ ಧೀರ. ಬಕಾಸುರನ ಸಂಹಾರದ ಸಂದರ್ಭ. ಆ ಬಕಾಸುರನ ಸಂಹಾರ ಮಾಡುವ ಪ್ರಸಂಗದೊಳಗೆ ಬಕಾಸುರನಿಗೆ ಅಂತ ಹೇಳಿ ಏಕಚಕ್ರನಗರದಿಂದ ಬಂಡೆಗಟ್ಟಲೆ ಅನ್ನ ಕಳಿಸ್ಬೇಕು, ಏನೇನೋ ಅವನಿಗೆ ಬೇಕಾದ ಪದಾರ್ಥಗಳನ್ನು, ಒಟ್ಟಾರೆ ಏನೇನೋ ಆಹಾರಗಳು ಪಾನೀಯಗಳು ಎಲ್ಲವನ್ನ ಅವನಿಗೋಸ್ಕರ ಅಂತ ಕೊಟ್ಟು ಕಳಿಸ್ಬೇಕು. ಅದನ್ನು ಯಾರು ತಗೊಂಡು ಹೋಗಿರ್ತಾರೋ ಅವನನ್ನೂ ತಿಂತಿದ್ದ ಅವನು, ಉಳಿದೆಲ್ಲ ಅನ್ನ ಭಕ್ಷ್ಯ ಭೋಜ್ಯ ಅದನ್ನೂ ತಿಂತಿದ್ದ. ಭೀಮಸೇನ ದೇವರು ಯಾರ ಮನೆಯಲ್ಲಿ ಇಳ್ಕೊಂಡಿದ್ರೋ ಅವರ ಪಾಳಿ ಬಂತು. ಕೊನೆಗೆ ಯಾರು ಹೋಗಬೇಕು ಅಂತ ಭೀಮಸೇನ ದೇವರನ್ನು ನಾನು ಕಳಿಸ್ತೇನೆ, ನೀವು ಚಿಂತೆ ಬಿಡಿ ಅಂತ ಕುಂತಿ ಹೇಳಿದ್ಲು. ನೋಡಿ ಎಂತಹ ಔದಾರ್ಯ ಕುಂತಿಗೆ, ಧೈರ್ಯ ಔದಾರ್ಯ ಎರಡೂ ಇದೆ. 4 ದಿವಸ ಸುಮ್ಮನೆ ಇದ್ದು ಹೋಗ್ಲಿಕ್ಕೆ ಬಂದವರು ಅವ್ರ ಮನೆಗೆ ಅಷ್ಟೇ. ಆದರೆ ಒಂದು 4 ದಿನ ಅಂದರೆ ಕೆಲವೇ ದಿನಗಳವರೆಗೆ ಅವರ ಮನೆಯಲ್ಲಿ ಇದ್ದು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಕ್ಕೆ ಅದೆಂತಹ ದೊಡ್ಡ ಕೃತಜ್ಞತೆಯನ್ನು ತೋರಿಸಿದರು ಅಂತ. ನಿಜವಾಗಿ ದೇವತೆಗಳು ಬಂದು ಅವರ ಮನೆಯಲ್ಲಿದ್ದದ್ದು ಅವರ ದೊಡ್ಡ ಸೌಭಾಗ್ಯ. ಇವರೇ ಅವರಿಗೆ ಮಾಡಿದ ಉಪಕಾರ. ಯಾಕೆಂದರೆ ಎಲ್ಲಿ ಬೇಕಲ್ಲಿರ್ಬೋದು ಅವರು ದೇವತೆಗಳು, ಇವರ ಮನೆಯನ್ನು ಆರಿಸಿದಿರಲ್ಲ, ಅದು ಅವರ ದೊಡ್ಡ ಸೌಭಾಗ್ಯ. ಅವರು ಇವರಿಗೆ ಕೃತಜ್ಞರಾಗಿರಬೇಕು, ಪಾಂಡವರಿಗೆ. ಅದು ನಿಜವಾದ ಸತ್ಯ. ಆದರೆ ವ್ಯವಹಾರವನ್ನು ನಮಗೆಲ್ಲ ಕಲಿಸಿಕೊಡ್ತಾರೆ. ಕೆಲವು ದಿನಗಳವರೆಗೆ ಅವರು ಆತಿಥ್ಯ ಮಾಡಿದ್ದಕ್ಕೆ ಎಷ್ಟರ ಮಟ್ಟಿಗೆ ಅಂದರೆ, ತಂದೆ ಹೋಗಬೇಕಾ, ಹೆಂಡತಿ ಹೋಗಬೇಕಾ, ಮಗ ಹೋಗಬೇಕಾ, ಮಗಳು ಹೋಗಬೇಕಾ, ಇದೆಲ್ಲ ಚರ್ಚೆ ಆಗ್ತದೆ ಆ ಬ್ರಾಹ್ಮಣನ ಮನೆಯಲ್ಲಿ. ಆಗ ಕುಂತಿ ಹೇಳ್ತಾಳೆ, ನೀವು ಯಾರೂ ಜಗಳಾಡಬೇಡಿ,
ಅವನು ಹೋಗೋದಾ ಇವನು ಹೋಗೋದಾ ಅಂತ, ನನ್ನ ಮಗನನ್ನು ನಾನು ಕಳಿಸ್ತೇನೆ ಅಂತ. ಆ ಇಡೀ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಅಷ್ಟೇ ಅಲ್ಲ, ತಾವು ಯಾವ ಊರಲ್ಲಿ ಇದ್ದರೋ ಏಕಚಕ್ರ ನಗರದಲ್ಲಿ ಆ ಇಡೀ ನಗರವನ್ನೇ ಸುರಕ್ಷಿತವನ್ನಾಗಿ ಮಾಡೋದಕ್ಕೆ ಭೀಮಸೇನ ದೇವರನ್ನು ಕಳಿಸ್ತಾಳೆ ಕುಂತಿ. ಭೀಮಸೇನ ದೇವರು ಹೋದರು. ಅವರು ಮೊದಲನೇ ಕೆಲಸ ಮಾಡಿದ್ದು ಅಂದರೆ, ಇವರೇನೆಲ್ಲ ಶುದ್ಧವಾದ ಮಡಿಯಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಅಡಿಗೆ ಅನ್ನ ಪಾಯಸ ಭಕ್ಷ್ಯ ಭೋಜ್ಯ ಎಲ್ಲ ಮಾಡಿದ್ದರಲ್ಲ, ಅದೆಲ್ಲ ದೇವರಿಗೆ ನೈವೇದ್ಯವನ್ನು ಮಾಡಿ ವೈಷ್ಣುದೇವ ಮಾಡಿದ್ದನ್ನೇ ತೊಗೊಂಡು ಹೋಗಿದ್ದರು. ಅರಣ್ಯದಲ್ಲಿ ಹೋಗಿ ಚೆನ್ನಾಗಿ ಅದನ್ನೆಲ್ಲ ತಾವೇ ತಿಂದುಬಿಡ್ತಾರೆ. ಭೀಮಸೇನ ದೇವರು ಆ ಬಕಾಸುರನಿಗೆ ಕೊಡೋದೇ ಇಲ್ಲ. ನನಗೋಸ್ಕರ ಕಳಿಸಿದ್ದನ್ನು ನೀನು ಯಾಕೆ ತಿಂತಾ ಇದ್ದಿ ಅಂತ ಯುದ್ಧಕ್ಕೆ ಬಂದರೆ ಊಟ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು. ಯುದ್ಧಕ್ಕೆ ಬಂದರೆ ಅವರಂತಾರೆ, ಊಟ ಆಗಿ ಉತ್ತರಾಪೋಷಣ ತಗೊಂಡು ಕೈ ತೊಳ್ಕೊಂಡು ಆಚಮನ ಮಾಡೋ ತನಕ ನೀನು ನನ್ನ ಮುಟ್ಟಬೇಡ, ದೂರಿರು ಅಂತಾರೆ. ಮಡಿ ಇದ್ದೀನಿ ನಾನು ಅಂತ. ಆಚಮನ ಮಾಡಿ ಆಮೇಲೆ ಯುದ್ಧಕ್ಕೆ ಮೈ ಮೇಲೆ ರಾಕ್ಷಸ ಬರ್ತಾ ಇದ್ದಾನೆ, ಯುದ್ಧ ಆಡೋ ಪ್ರಸಂಗ, ಎಲ್ಲಿ ಆಚಮನ ಏನ್ತಾನ ಅಂದರೆ, ಅಂತಹ ಯುದ್ಧದ ಪ್ರಸಂಗದಲ್ಲಿಯೂ ಒಂದು ಆಚಮನವನ್ನು ಮಾಡದೆ ತಮ್ಮ ಭೋಜನದ ಕಾರ್ಯವನ್ನು ಮುಗಿಸಬಾರದು ಅಂತನ್ನುವ ಒಂದು ಸೂಕ್ಷ್ಮ ಧರ್ಮವನ್ನು ಭೀಮಸೇನ ದೇವರು ಬಿಟ್ಟಿಲ್ಲ. ಭೀಮಸೇನ ದೇವರೇನು ಅಂಥ ದೊಡ್ಡವರು ಅಂದರೆ ಇಂತಿಂಥ ಸಣ್ಣ ಧರ್ಮನೂ ಬಿಟ್ಟಿಲ್ಲ ಅಂತೆ, ಅಂಥ ದೊಡ್ಡವರಾದವರು ಅವರು. ಏನೇನೋ ಕಾರಣಕ್ಕೆ ಇದು ಸಣ್ಣದು, ಇದೇನು ದೊಡ್ಡದು ಬಿಟ್ಬಿಡೋದು, ಅದು ಭಾಳ ದೊಡ್ಡದು ಅಂತ ಬಿಡೋದು. ಇವರು ಮಹಾನುಭಾವರು. ಅಧಾರ್ಮಿಕರು ಅಂದರೆ ಹೀಗಿರ್ತಾರೆ. ಸಣ್ಣದನ್ನು ಅದೇನು ಸಣ್ಣದು, ಅದನ್ನೇನು ದೊಡ್ಡದು ಭಾಳ ಮಹತ್ವದ ವಿಷಯವಲ್ಲ ಅಂತಾರೆ. ಅದೆಲ್ಲ ಭಾಳ ದೊಡ್ಡ ದೊಡ್ಡ ವಿಷಯ, ಅದನ್ನೆಲ್ಲ ಮಾಡಲಿಕ್ಕಾಗತ್ತಾ ಈ ಕಾಲದಲ್ಲಿ ಅಂತ ಅದನ್ನೂ ಬಿಟ್ಬಿಡೋದು. ಕೊನೆಗೇನು ಏನಿಲ್ಲೇ ಇಲ್ಲ. ಆದರೆ ನಿಜವಾದ ದೊಡ್ಡವರು ಹೇಗಿರ್ತಾರೆ ಅಂದರೆ ಎಲ್ಲವನ್ನೂ ಮಾಡ್ತಾರೆ ಅವರು. ದೊಡ್ಡದನ್ನೂ ಮಾಡ್ತಾರೆ, ಸಣ್ಣದನ್ನೂ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನೋಡಿದರೆ ಅನುಪಸ್ಕಾರಿಣೋ ಯುದ್ಧೇ ನಾಭಿಯಾತಿ ಹ್ಯುಪಸ್ಕರಿ. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಕ್ಷತ್ರಿಯರ ಧರ್ಮಗಳನ್ನು ತಿಳಿಸುವಾಗ ಕೆಲವೆಲ್ಲ ಹೇಳ್ತಾರೆ. ಸಮಸ್ಸಮೇನ ಯೋದ್ಧವ್ಯ, ಒಬ್ಬನು ಭಾರೀ ಬಲಿಷ್ಠ, ಇನ್ನೊಬ್ಬ ಅತೀ ಅಶಕ್ತ, ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ಸರಿಯಲ್ಲ. ಮಹಾಬಲಿಷ್ಠನಾದವನು ತನಗೆ ಸಮಾನನಾದ ವ್ಯಕ್ತಿಯ ಜೊತೆಗೆ ಯುದ್ಧ ಮಾಡಬೇಕೇ ಹೊರತು ಅಶಕ್ತನಾದ ಒಬ್ಬ ವ್ಯಕ್ತಿಯ ಜೊತೆಗೆ ಯುದ್ಧ ಮಾಡಿ ನಾನು ಗೆದ್ದೆ ಅಂತ ತೋರಿಸಿಕೊಳ್ಳುವುದು ಧರ್ಮ ಅಲ್ಲ ಅಂತ. ಎಷ್ಟು ಸೂಕ್ಷ್ಮ ವಿಷಯಗಳನ್ನು ಶಾಸ್ತ್ರ ಹೇಳುತ್ತೆ ನೋಡಿ. ವೇದವ್ಯಾಸ ದೇವರು, ಅವನ ಹತ್ರ ಆಯುಧ ಇದ್ದರೆ ಮಾತ್ರ ಇವನು ಆಯುಧ ಇಟ್ಟುಕೊಂಡು ಯುದ್ಧ ಮಾಡಬೇಕು. ನಿರಾಯುಧನಾದ ವ್ಯಕ್ತಿಯ ಜೊತೆಗೆ ಆಯುಧ ಇಟ್ಟುಕೊಂಡು ಯುದ್ಧ ಮಾಡಬಾರದು. ಸನ್ನದ್ಧೇನ ಚ ಸನ್ನದ್ಧ. ಅವನು ಕವಚ ಹಾಕ್ಕೊಂಡಿದ್ರೆ ಇವನು ಕವಚ ಹಾಕ್ಕೊಳ್ಬೇಕು, ಅವನ ಆಯುಧ ಹಾಕ್ಕೊಂಡಿದ್ರೆ ಇವನು ಆಯುಧ ಇಟ್ಕೊಳ್ಬೇಕು. ಅವನು ಕುದುರೆ ಮೇಲೆ ಕುಳಿತರೆ ಇವನು ಕುದುರೆ, ಅವನು ರಥದ ಮೇಲೆ ಕುಳಿತರೆ ಇವನು ರಥದ ಮೇಲೆ, ಆನೆ ಅಂದರೆ ಆನೆ, ಸಮವಾಗಿರಬೇಕು. ಅವನು ಕೆಳಗೆ ನಿಂತು ಯುದ್ಧ ಮಾಡೋದು, ಇವನು ಆನೆ ಮೇಲೆ ಕೂತು ಮೇಲಿನಿಂದ ಆಯುಧ ಹಾಕೋದು, ಆ ತರಹ ಎಲ್ಲ ಮಾಡಬಾರದು ಅಂತಾರೆ. ರಥೀಚ ರಥಿನಾ ರಾಮ ಪದಾತಿಶ್ಚ ಪದಾತಿನ ಕುಂಜರಸ್ಥೋ ಗಜಸ್ಥೇನ ಯೋದ್ಧವ್ಯೋ ಭೃಗುನಂದನ ವಿಮುಖೋ ಭಗ್ನಗಾತ್ರಶ್ಚ ಸ್ತ್ರೀ ಬಾಲ ಪರಿರಕ್ಷಿತ. ತಿರುಗಿ ಓಡಿ ಹೋಗ್ತಾ ಇರ್ತಾನೆ, ಬಿಟ್ಬಿಡ್ಬೇಕು ಅವನನ್ನು. ಅವನ ಮೇಲೆ ಮತ್ತೆ ಅಸ್ತ್ರ ಪ್ರಯೋಗ ಮಾಡಬಾರದು, ಶಸ್ತ್ರಾಸ್ತ್ರಗಳ ಪ್ರಯೋಗ. ಮೈ ಮೇಲೆ ಪೆಟ್ಟು ತಾಗಿರುತ್ತದೆ, ರಕ್ತ ಸುರಿತಾ ಇರುತ್ತದೆ. ಅಥವಾ ಸ್ತ್ರೀಯರು ಕಷ್ಟದಲ್ಲಿದ್ದಾಗ ಅವರ ರಕ್ಷಣೆಗೆ ಅಂತ ಒಬ್ಬ ಪ್ರಯತ್ನ ಮಾಡ್ತಾ ಇರ್ತಾನೆ, ಹಿಂದಿನಿಂದ ಬಾಣ ಬಿಡೋದಲ್ಲ. ಬಾಲಕರ ರಕ್ಷಣೆಯನ್ನು ಮಾಡುವಾಗ ಅದಕ್ಕೆ ಅವಕಾಶ ಕೊಡಬೇಕು. ನಿನಗೇನು ಸ್ತ್ರೀಯರ ಬಾಲರ ರಕ್ಷಣೆ ಮಾಡಿ ಅವರನ್ನು ಸುರಕ್ಷಿತ ಸ್ಥಾನಕ್ಕೆ ಸೇರಿಸಬೇಕು ಅಂತಿದೆ ಅಲ್ವಾ, ಅಷ್ಟು ಸುರಕ್ಷಿತ ಸ್ಥಾನಕ್ಕೆ ಸೇರಿಸು, ಆಮೇಲೆ ಈಚೆಗೆ ಬಾ, ಯುದ್ಧ ಆಡೋಣ ಅನ್ನಬೇಕು. ಹೊರತು ತನ್ನ ಸ್ತ್ರೀಯರನ್ನೋ ಬಾಲಕರನ್ನೋ ರಕ್ಷಣೆ ಮಾಡುವ ಸ್ಥಿತಿಯಲ್ಲಿ ಅವನಿದ್ದಾಗ ಅದನ್ನು ಗಮನಿಸದೆ ಅವನ ಮೇಲೆ ಬಾಣಗಳ ಅಸ್ತ್ರಗಳ ಪ್ರಯೋಗವನ್ನು ಮಾಡಬಾರದು ಅಂತಾರೆ. ಅಥವಾ ಶರಣಾಗತರಾದವರು ಕೆಲವರು ಯುದ್ಧ ನಡೀತಾ ಇರ್ತದೆ, ಯುದ್ಧ ಹೇಗೆ ನಡೆಯುತ್ತೆ ಅಂತ ನೋಡಲಿಕ್ಕೆ ಪ್ರೇಕ್ಷಕರಾಗಿ ಬಂದಿರ್ತಾರೆ, ಅವರ ಮೇಲೆಲ್ಲ ಬಾಣ ಪ್ರಯೋಗ ಮಾಡಬಾರ್ದು. ಯುದ್ಧ ಪ್ರೇಕ್ಷಕ ಏವಚ. ಯುದ್ಧದಲ್ಲಿ ಕಷ್ಟ ಆಗಿ ನೀರಡಿಕೆಯಾಗಿ ನೀರು ಬೇಕು ಅಂದಾಗ ಪಾಪ ನೀರು ಸಪ್ಲೈ ಮಾಡೋದಕ್ಕೆ, ನೀರು ಕೊಡೋದಕ್ಕೆ ಅಂತ ಓಡಾಡ್ತಿರ್ತಾರೆ ಕೆಲವರು, ಅವರ ಮೇಲೆ ಬಾಣ ಪ್ರಯೋಗ ಮಾಡಬಾರದು.
ಆರ್ತಃ ತೋಯಪ್ರದಾತಾ ಚ ದಂಡಪಾಣಿಸ್ತಥೈವ ಚ ಏತೆ ರಣೇ ನಹಂತವ್ಯಾಃ ಕ್ಷತ್ರಧರ್ಮಂ ಅಭೀಪ್ಸತ ಅಂತ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶ್ರೀಮದಾಚಾರ್ಯರಂತಾರೆ ಅನುಪಸ್ಕರಿಣೋ ಯುದ್ಧೇ ನಾಭಿಯಾತಿ ಹ್ಯುಪಸ್ಕರೀ. ಅನುಪಸ್ಕಾರಿಣ ಅಲ್ಲ, ಅನುಪಸ್ಕರಿಣ. ಯಾರ ಹತ್ರ ಉಪಸ್ಕರ ಇಲ್ಲ, ಆಯುಧಗಳಿಲ್ಲ, ಕವಚ ಇಲ್ಲ, ಇನ್ನನೇಕ ಸಾಧನ ಸಲಕರಣೆಗಳಿಲ್ಲ, ಅಂಥ ಸಂದರ್ಭದಲ್ಲಿ ತಾವು ಎಲ್ಲ ಸಾಧನ ಸಲಕರಣೆಗಳನ್ನಿಟ್ಟುಕೊಂಡು ಯುದ್ಧ ಮಾಡಿ ಅವನನ್ನು ಸೋಲಿಸುವ ಒಂದು ಅಧರ್ಮವನ್ನು ಭೀಮಸೇನ ದೇವರು ಎಂದೂ ಮಾಡಲಿಲ್ಲ. ಯುದ್ಧದಿಂದ ಎಂದೂ ಓಡಿ ಹೋಗಲಿಲ್ಲ. ನಾಪಯಾತಿ ಯುಧಃ ಕ್ವಾಪಿ ನ ಕ್ವಚಿತ್ ಛದ್ಮಚಾಚರೆ. ಎಂದಿಗೂ ಕೂಡ ಯುದ್ಧದಿಂದ ಬೆನ್ನು ತೋರಿಸಿ ಓಡಿ ಹೋದದ್ದಿಲ್ಲ. ಯುದ್ಧ ಮಾಡುವುದರ ಉದ್ದೇಶ ಏನು ತಮ್ಮ ಪರಾಕ್ರಮ ತೋರಿಸಿಕೊಳ್ಳಬೇಕು ಅಂತನ, ಹಣಕಾಸಿಗೋಸ್ಕರನ ಯುದ್ಧ ಮಾಡ್ತಾ ಇರೋದು? ನಿಜವಾದ ಶುದ್ಧ ಕ್ಷತ್ರಿಯ ಧರ್ಮ, ಶುದ್ಧ ಭಾಗವತ ಧರ್ಮದ ಪ್ರಕಾರ ಯುದ್ಧ ಮಾಡುವುದರ ಉದ್ದೇಶ ಏನು, ಗುರಿ ಏನು? ಧರ್ಮದ ಸ್ಥಾಪನೆ. ಅಧರ್ಮ ಅನ್ಯಾಯ ಮಾಡುವಂಥವರನ್ನು ನಿಗ್ರಹ ಮಾಡಿ ಧರ್ಮದ ಸ್ಥಾಪನೆಯನ್ನು ಮಾಡಿ ಧರ್ಮದಿಂದ ಎಲ್ಲರೂ ಜೀವನ ಮಾಡುವಂತೆ, ನ್ಯಾಯದಿಂದ ಜೀವನ ಮಾಡುವಂತೆ, ನೀತಿಯಿಂದ ಜೀವನ ಮಾಡುವಂತೆ, ಎಲ್ಲರೂ ಸುಖವಾಗಿರಬೇಕು, ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ಜ್ಞಾನ ಮಾರ್ಗದಲ್ಲಿ ನಡೆಯಬೇಕು. ಇದಕ್ಕಾಗಿ ನಿಜವಾದ ಸಾತ್ವಿಕರು ಮಾಡುವ ಯುದ್ಧ. ಅಂಥ ಯುದ್ಧದೊಳಗೆ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಹೋರಾಟ ಮಾಡುವಾಗ ಬೆನ್ನು ತೋರಿಸಿ ಓಡಿ ಹೋದರೆ ಧರ್ಮದ ನಾಶವಾದರೆ ಆಗಲಿ, ನಾನು ಚೆನ್ನಾಗಿ ಉಳಿಯಬೇಕು ಅಂತ ಅಪೇಕ್ಷೆ ಪಟ್ಟಂತೆ. ಆ ರೀತಿ ಎಂದಿಗೂ ಕ್ಷತ್ರಿಯನಾದ ವ್ಯಕ್ತಿ, ದೇಶದ ರಕ್ಷಣೆಗಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಂತಹ ವ್ಯಕ್ತಿ ಏನಾದರೂ ಮಾಡಿ ಯುದ್ಧದಲ್ಲಿ ಗೆಲ್ಲಬೇಕು, ಗೆಲ್ಲದಿದ್ದರೂ ಪರವಾಗಿಲ್ಲ, ಓಡಿ ಬರಬಾರದು, ತಿರುಗಿ ಬರಬಾರದು ಅಂತ. ಹಾಗೆ ತಿರುಗಿ ಬರೋದಾದರೆ ಸಹಜವಾಗಿಯೇ ಎಲ್ಲರೂ ಕೂಡ ತಮ್ಮ ಬದುಕನ್ನು ತಾವು ಮೊದಲು ನೋಡಿಕೊಳ್ತಾರೆ. ಯುದ್ಧ ಅಂದ ಮೇಲೆ ಅಸ್ತ್ರ ಪ್ರಯೋಗಗಳಿರ್ತದೆ, ಅಲ್ಯಾರು ಉಂಡಿ ಚಕ್ಲಿ ಕೊಡೋರಿರೋದಿಲ್ಲ. ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡಿದಾಗ ನನಗೆ ಭಯ ಆಗತ್ತೆ ಅಂತ ಓಡಿ ಬಂದರೆ ಇಷ್ಟು ದಿವಸ ಅವರ ಹೊಟ್ಟೆ ಬಟ್ಟೆ ಎಲ್ಲ ನೋಡಿ ಅವರನ್ನು ಆ ರಣರಂಗಕ್ಕೆ ಕಳಿಸಿದ್ದು ಏನು ಪ್ರಯೋಜನ? ಆ ದೃಷ್ಟಿಯಲ್ಲಿ ನಾಪಯಾತಿ ಯುಧಃ ಕ್ವಾಪಿ ನ ಕ್ವಚಿತ್ ಛದ್ಮಚಾಚರೆ. ಎಂದಿಗೂ ಮೋಸವನ್ನು, ವಂಚನೆಯನ್ನು ಮಾಡಬಾರದು, ಮಾಡ್ತಾ ಇರಲಿಲ್ಲ ಭೀಮಸೇನ ದೇವರು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಭಾವವಿವೃತಿ ಎನ್ನುವಂತಹ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ. ಆ ವ್ಯಾಖ್ಯಾನಕಾರರಂತಾರೆ, ಕೆಲವು ಸಂದರ್ಭದಲ್ಲಿ ಭೀಮಸೇನ ದೇವರು ಪರಮಾತ್ಮನ ಸಂಕಲ್ಪ, ಪರಮಾತ್ಮನ ಆಜ್ಞೆ ಇದ್ದರೆ ಆ ಸಂದರ್ಭದಲ್ಲಿ ಮಾತ್ರ ತಾವು ಯುದ್ಧದಲ್ಲಿ ಮುಂದೆ ಹೋಗದೆ ಸುಮ್ಮನೆ ನಿಂತಿದ್ದಾರೆ. ಓಡಿ ಹೋದದ್ದಿಲ್ಲ, ಆದರೆ ಸುಮ್ಮನೆ ನಿಂತಿದ್ದಾರೆ. ಜಯದ್ರಥನ ಪ್ರಸಂಗ, ಪದ್ಮವ್ಯೂಹವನ್ನು ಪ್ರವೇಶ ಮಾಡುವಂತಹ ಪ್ರಸಂಗದಲ್ಲಿ ಪರಮಾತ್ಮನ ಸಂಕಲ್ಪ ಇತ್ತು, ಇವತ್ತು ಅಭಿಮನ್ಯುವಿನ ವಧ ಆಗಬೇಕು, ಅವನ ಆಯುಷ್ಯ ಮುಗಿದಿದೆ, ಅವನ ಅವತಾರ ಕಾರ್ಯ ಮುಗಿದಿದೆ, ಅವತಾರದ ಸಮಾಪ್ತಿಯಾಗಬೇಕು ಅಂತ ದೇವರ ಸಂಕಲ್ಪ ಅಂತ ಗೊತ್ತಿರೋದರಿಂದ ಭೀಮಸೇನ ದೇವರು ತಾವು ಒಳಗೆ ಪ್ರವೇಶ ಮಾಡದೆ ಸುಮ್ಮನೆ ಇದ್ದರು. ಅಭಿಮನ್ಯು ಪ್ರವೇಶವನ್ನು ಮಾಡಿದ. ಅಂತಹ ಸಂದರ್ಭದಲ್ಲಿ ಅದು ಹಾಗಾದರೆ ಅಧರ್ಮ ಅಲ್ವಾ? ತಮಗೆ ಸಾಮರ್ಥ್ಯ ಇದ್ದರೆ ಒಳಗೆ ಹೋಗಬಹುದಾಗಿತ್ತಲ್ಲ. ಅಂದರೆ ಮೊದಲಿನಿಂದಲೂ ಒಂದು ಮಾತನ್ನು ನೀವು ಕೇಳ್ತಾ ಬರ್ತಾ ಇದ್ದೀರಿ, ಎಲ್ಲದರ ಮೇಲೆ ವಿಷ್ಣುವಿನ ಆಜ್ಞೆ, ಭಗವಂತನ ಸಂಕಲ್ಪ, ಅದಕ್ಕೆ ತಕ್ಕಂತೆ ಮಾಡುವುದು ಮೊದಲು ಧರ್ಮ, ಇನ್ನುಳಿದದ್ದೆಲ್ಲ ನಂತರ. ಹಾಗಾಗಿ ಪರಮಾತ್ಮನ ಪ್ರೀತಿಗಾಗಿಯೇ ಎಲ್ಲ ಧರ್ಮಗಳನ್ನು ಆಚರಣೆ ಮಾಡುವುದು, ಅವನ ಆಜ್ಞೆ ಅನ್ನುವುದಕ್ಕಾಗಿ ಧರ್ಮವನ್ನು ಆಚರಣೆ ಮಾಡುವುದು. ಆ ಭಗವಂತನ ಸಂಕಲ್ಪವೇ ಇವತ್ತು ಅಭಿಮನ್ಯುವಿನ ಪರಾಕ್ರಮ ತೋರಿಸಬೇಕು, ಜೊತೆಗೆ ಅವನ ಅವತಾರದ ಸಮಾಪ್ತಿಯೂ ಆಗಬೇಕು ಅನ್ನೋದೇ ಸಂಕಲ್ಪ ತಿಳಿದದ್ದರಿಂದ ಭೀಮಸೇನ ದೇವರು ಇವತ್ತು ನಾನು ಒಳಗೆ ಪ್ರವೇಶ ಮಾಡುವುದು ದೇವರಿಗೆ ಅಭಿಪ್ರೇತ ಅಲ್ಲ ಅನ್ನುವುದಕ್ಕೋಸ್ಕರ ಬಿಟ್ಟಿದ್ದಾರೆ. ಅದು ಅವರಿಗೆ ದೋಷ ಅಲ್ಲ ಅಂತ ತಿಳಿಸಿಕೊಡ್ತಾರೆ. ಅದರಂತೆ ಯಾರು ವಿಷ್ಣು ಭಕ್ತರೋ, ಧರ್ಮದಿಂದ ವರ್ತನೆ ಮಾಡುವವರೋ ಅಂಥವರ ವಿಷಯದಲ್ಲಿ ಮಾತ್ರ ಛದ್ಮವನ್ನು, ಮೋಸವನ್ನು, ವಂಚನೆಯನ್ನು ಮಾಡಬಾರದು. ಸ್ವಯಂ ವಿಷ್ಣು ದ್ರೋಹಿಗಳಾಗಿದ್ದರೆ, ಧರ್ಮದ್ರೋಹಿಗಳಾಗಿದ್ದರೆ, ಮಹಾ ಅಧಾರ್ಮಿಕರೇ ಅಂತ ನಿಶ್ಚಯವಾಗಿದ್ದರೆ ಅಂತಹ ದುರ್ಯೋಧನಾದಿಗಳ ವಿಷಯದಲ್ಲಿ
ವಂಚನೆಯನ್ನು ಮಾಡಿದರೂ ತಪ್ಪಿಲ್ಲ ಅನ್ನುವ ವಿಷಯವನ್ನು ಕೂಡ ಅವರು ತಿಳಿಸ್ತಾರೆ. ಅನ್ನುವುದಕ್ಕೋಸ್ಕರನೇ ಪುರೋಚನ ಭೀಮಸೇನ ದೇವರು ಹಾಗೂ ಎಲ್ಲ ಪಾಂಡವರು, ಕುಂತಿ ಇವರನ್ನು ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಅವನು ಪ್ರಯತ್ನ ಮಾಡಿದರೆ, ಅವರೆಲ್ಲ ಮಲಗುವವರೆಗೆ ಕಾಯ್ದು ಮಲಗಿದ ಮೇಲೆ ಇವರೇ ಬೆಂಕಿ ಹಚ್ಚಿ ತಾವು ಆ ಅರಗಿನ ಮನೆಯಿಂದ ಪಾರಾದರು. ಆ ಸಂದರ್ಭದಲ್ಲಿ ಅವರೆಲ್ಲ ಅಲ್ಲಿ ಮೃತರಾಗ್ತಾರೆ. ಪುರೋಚನ, ಅವನ ಅಕ್ಕ, ಅವರ ಮಕ್ಕಳು ಎಲ್ಲರೂ ಮೃತರಾಗ್ತಾರೆ. ಹಾಗಾದರೆ ಇದು ಮೋಸ ಅಲ್ವಾ ಅಂತ ಅವನು ಮೋಸ ಮಾಡಿ ಇವರನ್ನು ಕೊಲ್ಲಿಕ್ಕೆ ಬಂದಿದ್ದ. ಅವನು ಮೋಸದಿಂದ ಇವರನ್ನು ಸುಡಬೇಕು ಅಂತೇ ಬಂದಾಗ ಅವನು ಸ್ವಯಂ ಮಹಾ ದುಷ್ಟ ಅಧಾರ್ಮಿಕನಾದಾಗ ಅಂಥವನಿಗೆ ಆ ರೀತಿಯಾಗಿಯೇ ಶಿಕ್ಷೆಯನ್ನು ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ವ್ಯಾಖ್ಯಾನಕಾರರು ಅದರ ಸಮರ್ಥನೆಯನ್ನು ಮಾಡುತ್ತಾರೆ. ಹಾಗಾಗಿ ಭೀಮಸೇನ ದೇವರು ಮಾಡಿದ ಒಂದೊಂದು ಕಾರ್ಯಗಳು ಕೂಡ ಅಷ್ಟು ಶುದ್ಧವಾದ ಧರ್ಮದ ಹಿನ್ನೆಲೆಯಲ್ಲಿ ಮಾಡಿದ್ದು, ಶುದ್ಧವಾದ ಭಾಗವತ ಧರ್ಮಗಳನ್ನು ಅವರು ಆಚರಣೆ ಮಾಡಿದ್ದು ಎಂಬುದಾಗಿ ನಾವು ತಿಳಿಯಬೇಕು. ಭೀಮಸೇನ ದೇವರ ಅನುಗ್ರಹದಿಂದ ಅವರ ಆದರ್ಶವನ್ನಿಟ್ಟುಕೊಂಡು ನಾವೆಲ್ಲ ನಮ್ಮ ಜೀವನದಲ್ಲಿ ಧರ್ಮವನ್ನು ಆಚರಣೆ ಮಾಡುವಾಗ ಯಾವ ತರಹದ, ಇದು ಕ್ಷತ್ರಿಯರಿಗೆ ಸಂಬಂಧಪಟ್ಟ ವಿಶೇಷ ಯುದ್ಧಕ್ಕೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಿದ್ದಾರೆ. ಆದರೆ ಉಳಿದವರಿಗೆ ಬಾಹ್ಯ ಯುದ್ಧ ಇಲ್ಲದೇ ಇದ್ದರೂ ಕೂಡ ಆಂತರ ಯುದ್ಧ ಎಲ್ಲರಿಗೂ ಇದೆ. ನಮ್ಮ ದೇಹದೊಳಗೆ, ಮನಸ್ಸಿನೊಳಗೆ ಇರುವ ಶತ್ರುಗಳ ಜೊತೆಗೆ ಯುದ್ಧವನ್ನು ಮಾಡಬೇಕಾದವರು ಎಲ್ಲರೂ ಕೂಡ, ಎಲ್ಲ ವರ್ಣಾಶ್ರಮದವರಿಗೂ ಅದು ಸಂಬಂಧಪಟ್ಟದ್ದು. ಅಂತಹ ಯುದ್ಧದೊಳಗೆ ನಾವು ಕೂಡ ಬಹಳ ಜಾಗರೂಕರಾಗಿದ್ದು ಭೀಮಸೇನ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ, ಪರಮಾತ್ಮನ ನರಸಿಂಹದೇವರ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಅಂತಃಶತ್ರುಗಳ ಜೊತೆಗೆ ಚೆನ್ನಾಗಿ ಯುದ್ಧವನ್ನು ಮಾಡಿ, ಯುದ್ಧದಿಂದ ವಿಮುಖರಾಗದೆ, ಅಯ್ಯೋ ಅವುಗಳ ಉಪಟಳ ಬಹಳ ಆಗಿದೆ, ಎಲ್ಲಿ ಯುದ್ಧ ಮಾಡೋದು, ಅವುಗಳ ಜೊತೆಗೆ ಸೇರಿಬಿಡೋಣ ಅಂತ ಕಾಮಕ್ರೋಧಾದಿ ಶತ್ರುಗಳಿಗೆ ತಲೆಬಾಗದಂತೆ ಯುದ್ಧವನ್ನು ನಿಲ್ಲಿಸದೆ ಯುದ್ಧವನ್ನು ಆಡಿ ಹೇಗಾದರೂ ಮಾಡಿ ಆ ಭಗವಂತನ ಮುಖ್ಯ ಪ್ರಾಣದೇವರ ಸಹಾಯವನ್ನು ತೆಗೆದುಕೊಂಡು ಅನುಗ್ರಹವನ್ನು ಪಡೆದುಕೊಂಡು ಆ ಯುದ್ಧದಲ್ಲಿ ಗೆಲುವನ್ನು ನಾವು ಹೊಂದಲೇಬೇಕು ಅನ್ನುವ ಸಂದೇಶವನ್ನು ನಾಪಯಾತಿ ಯುಧಕ್ವಾಪಿ, ಯುದ್ಧದಿಂದ ಎಂದಿಗೂ ಭೀಮಸೇನ ದೇವರು ತಿರುಗಿ ಹೋಗ್ತಾ ಇರಲಿಲ್ಲ ಅಂದರೆ ನಾವೆಲ್ಲ ಅವರ ಅನುಗ್ರಹದಿಂದ ಅಂತಃಶತ್ರುಗಳ ಯುದ್ಧದಲ್ಲಿ ತಿರುಗಿ ಹೋಗಬಾರದು. ಯುದ್ಧ ಆಗತ್ತೆ, ಆದರೆ ಕೊನೆಗೂ ಆ ಯುದ್ಧದಲ್ಲಿ ಮುನ್ನುಗ್ಗಿ ಗೆಲ್ಲಬೇಕು ಅನ್ನುವಂತಹ ಒಂದು ಆದರ್ಶವನ್ನು ಭೀಮಸೇನ ದೇವರಿಂದ ನಾವೆಲ್ಲ ತಿಳಿಯಬೇಕಾಗಿದೆ. ಇನ್ನೊಂದು ಮಾತನ್ನು ತಿಳಿಸ್ತಾರೆ. ನೈವೋರ್ಧ್ವ ದೈಹಿಕಾನುಜ್ಞಾಂ ಅವೈಷ್ಣವ ಕೃತೆ ಕರೋತ್ ನ ಕರೋತಿ ಸ್ವಯಂ ನೈಷಾಂ ಪ್ರಿಯಮಪ್ಯಾಚರೇತ್ ಕ್ವಚಿತ್. ಯಾರು ಭಗವಂತನ ದ್ರೋಹವನ್ನು ಮಾಡಿದರು, ಸ್ವರೂಪತಃ ದ್ವೇಷವನ್ನು ಮಾಡಿದರು, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದರು, ತಿದ್ದುಕೊಂಡ್ರು ಅಂದರೆ ಮಾತು ಬೇರೆ. ಅನಾದಿ ಕಾಲದಿಂದ ಸ್ವರೂಪದಲ್ಲಿಯೇ ಭಗವಂತನ ದ್ರೋಹವನ್ನು ಮಾಡುವ, ದ್ವೇಷವನ್ನು ಮಾಡುವ ದುರ್ಯೋಧನಾದಿಗಳಿದ್ರಲ್ಲ, ಅಂತಹ ದುರ್ಯೋಧನಾದಿಗಳ ವಿಷಯದಲ್ಲಿ ಎಂದಿಗೂ ಭೀಮಸೇನ ದೇವರು ಸಹಾಯ ಸಹಕಾರಗಳನ್ನು ಮಾಡುವುದಕ್ಕೆ ಸಿದ್ಧರಾಗಲಿಲ್ಲ. ಅವರಿಗೆ ಸಂತೋಷಪಡಿಸೋಣ, ಅವರಿಗೆ ಪ್ರಿಯವಾದದ್ದನ್ನು ಮಾಡೋಣ. ಭೀಮಸೇನ ದೇವರಂತಾರೆ ಅವರಿಗೆ ಪ್ರಿಯವಾದದ್ದನ್ನು ಮಾಡುವುದು ಅನ್ನುವುದಕ್ಕೆ ಅರ್ಥ ಏನು? ವಿಷ್ಣುವಿನ ದ್ವೇಷ ಮಾಡುವುದೇ ಅವರಿಗೆ ಪ್ರಿಯ. ಅವರಿಗೆ ಅನುಕೂಲವಾದದ್ದನ್ನು, ಪ್ರಿಯವಾದದ್ದನ್ನು ಮಾಡೋಣ ಅಂದರೆ ವಿಷ್ಣು ದ್ವೇಷ ಮಾಡಬೇಕಾ? ಅಥವಾ ನೇರವಾಗಿ ನಾವು ವಿಷ್ಣು ದ್ವೇಷ ಮಾಡದೇ ಇರಬಹುದು, ಆದರೆ ವಿಷ್ಣು ದ್ವೇಷ ಮಾಡುವ ಅವರಿಗೆ ವಿಶೇಷವಾಗಿ ಅನುಕೂಲ ಮಾಡಿ ಕೊಟ್ಟರೆ, ಅವರಿಗೆ ಅಪೇಕ್ಷಿತವಾದದ್ದನ್ನೆಲ್ಲ ಕೊಟ್ಟು ಅವರನ್ನು ಪೋಷಣೆ ಮಾಡಿದರೆ, ಅವರು ಮಾಡುವ ದುಷ್ಟ ಕಾರ್ಯಕ್ಕೆ ಸಹಾಯ ಮಾಡಿದ ಮಹಾಪಾಪ ನಮಗೆ ಬರುತ್ತೆ ಎನ್ನುವ ದೃಷ್ಟಿಯಲ್ಲಿ ಎಂದಿಗೂ ಸಹಾಯವನ್ನು ಮಾಡ್ತಾ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಬದುಕಿದಾಗ ಸಹಾಯ ಮಾಡಲಿಲ್ಲ, ಅವರಿಗೆ ಪ್ರಿಯವಾದದ್ದನ್ನು ಮಾಡಲಿಲ್ಲ ಅಂತ ಮಾತ್ರ ಅಲ್ಲ, ಅವರ ಸತ್ತ ಮೇಲೂ ಅವರ ಔರ್ಧ್ವದೇಹಿಕ ಕಾರ್ಯಕ್ಕೂ ಕೂಡ ಭೀಮಸೇನ ದೇವರು ಸಹಾಯವನ್ನು ಮಾಡಲಿಲ್ಲ. ನೈವೌರ್ಧ್ವ ದೈಹಿಕಾನುಜ್ಞಾಂ ಅವೈಷ್ಣವ ಕೃತೆ ಕರೋತ್. ಅಲ್ಲ, ಅವರಿಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡದೇ ಇದ್ದರೆ ದುರ್ಗತಿ ಆಗ್ತದೆ, ಆಗಲಿ ಎಂದರು. ಇಷ್ಟು ಕೃಷ್ಣನ ಪರಮಾತ್ಮನ ದ್ರೋಹವನ್ನು ಮಾಡಿದ್ದಾರೆ,
ಇಂತಹ ದ್ರೋಹಿಗಳಿಗೆ ಎಂದಿಗೂ ಸದ್ಗತಿ ಆಗೋದೇ ಇಲ್ಲ. ಆಗೋದನ್ನು ನಾವು ಅಪೇಕ್ಷೆ ಕೂಡ ಮಾಡಬಾರದು. ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ. ಇದು ಭೀಮಸೇನ. ನೋಡೋದಕ್ಕೆ ಕೇಳೋದಕ್ಕೆ ನಿಮಗೆಲ್ಲ ಕಷ್ಟ ಅಂತ ಅನ್ನಿಸ್ತದೆ. ಯಾಕೆ ಹಾಗೆ ಅನ್ನಬೇಕಾಗಿತ್ತು? ಅವರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟಿದ್ರೆ ಒಳ್ಳೆಯದಾಗ್ತಿತ್ತಲ್ಲ ಅಂತ. ಸರಿಯಾಗಿ ಗಮನಿಸಿ, ನಾವು ಮೊದಲೇ ಹೇಳಿದ ಮಾತನ್ನು. ಏನೋ ಸಹವಾಸ ದೋಷದಿಂದ ಯಾವತ್ತೋ ಒಂದು ದಿವಸ ತಪ್ಪು ಮಾಡಿದ್ದಾರೆ ಅಂದರೆ ತಿದ್ದಿಕೊಳ್ಳೋದಕ್ಕೆ ಅವಕಾಶ ಕೊಡಬಹುದು, ಮಾಡಿದ ತಪ್ಪನ್ನು ಕ್ಷಮಿಸಬಹುದು. ಆದರೆ ಅನಾದಿ ಕಾಲದಿಂದಲೂ ಎಷ್ಟೇ ಅವಕಾಶವನ್ನು ದೇವರು ಕೊಟ್ಟಾಗಲೂ ತಿದ್ದಿಕೊಳ್ಳದೆ ಪಾಪಗಳನ್ನೇ ಮಾಡ್ತಾ ದೇವರ ದ್ರೋಹವನ್ನೇ ಮಾಡ್ತಾ ಬಂದಿದ್ದರೆ ಅಂಥವರಿಗೂ ಒಳ್ಳೆಯದಾಗಲಿ ಅಂತ ನಾವು ಬಯಸಿದರೆ ಕೆಟ್ಟದ್ದನ್ನೇ ಪೋಷಣೆ ಮಾಡದಂತೆ ಆಗತ್ತೆ, ಪಾಪ ಕಾರ್ಯಗಳಿಗೆ ಪ್ರೋತ್ಸಾಹನೆಯನ್ನು ಕೊಟ್ಟಂತೆ ಆಗತ್ತೆ. ಅದನ್ನು ಮಾಡೋದೇ ತಪ್ಪು. ಮೇಲ್ನೋಟಕ್ಕೆ ಅಯ್ಯೋ ಹೀಗೆ ಅಂದ್ಬಿಟ್ರಲ್ಲ ಅಂತ ಅನ್ನಿಸ್ತದೆ. ವಿಮರ್ಶೆ ಮಾಡಿ ನೋಡಿದರೆ ಭೀಮಸೇನ ದೇವರು ಮಾಡಿದ್ದು ಶುದ್ಧವಾದ ಧರ್ಮದ ರಕ್ಷಣೆಗೆ, ಸಕಲ ಪ್ರಜೆಗಳ ಸಂರಕ್ಷಣೆಗೆ ಇದು ಅತ್ಯಂತ ಉಪಯುಕ್ತವಾದ ನಿರ್ಣಯವನ್ನು ಭೀಮಸೇನ ದೇವರು ತೆಗೆದುಕೊಂಡದ್ದು ಅಂತ ನಮಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ಎಂದಿಗೂ ಅವರಿಗೋಸ್ಕರ ಭೀಮಸೇನ ದೇವರು ಸಹಾಯವನ್ನು ಮಾಡಲಿಲ್ಲ. ಇದು ಭೀಮಸೇನ ದೇವರ ಶುದ್ಧವಾದ ಭಾಗವತ ಧರ್ಮ. ಅಂದರೆ ಎಲ್ಲಿಯೋ ಒಂದು ಕಡೆಗೆ ನಾವು ಬಗ್ತೇವೆ, ಯಾವುದೋ ಒಂದು ಔದಾರ್ಯವನ್ನು ತೋರಲಿಕ್ಕೆ ಹೋಗಿ ಅಂತಹ ದುಷ್ಟರಿಗೆ ನಾವು ಸಹಾಯವನ್ನು ಮಾಡುವ ಸಂದರ್ಭಗಳು ಸಾಮಾನ್ಯರಿಗೆ ಬರಬಹುದು. ಸಾಮಾನ್ಯರಿಗೆ ಅಂದರೆ ನಮ್ಮಂಥವರಿಗಂತೂ ಸರಿಯೇ ಸರಿ. ಮಹಾನುಭಾವರಾದ ಧರ್ಮರಾಜ ಯುಧಿಷ್ಠಿರ ಅವನೇ ಸಹಾಯ ಮಾಡ್ತಾನೆ. ಅವ್ರದ್ದು ದೈಹಿಕ ಕರ್ಮಗಳಿಗೆ ಭೀಮಸೇನ ದೇವರೇನು ಕೊಡೋದಿಲ್ವಲ್ಲ, ಅವರು ಕೊಡದೇ ಇದ್ದರೆ ನಾನು ಕೊಡ್ತೇನೆ ಅಂತಂತಾನೆ. ಅದರರ್ಥ ಅವನಿಗೆ ಅಧರ್ಮದ ಬಗ್ಗೆ ವಿಶೇಷವಾದ ಅಭಿರುಚಿ ಇದೆ ಅಂತ ತಾತ್ಪರ್ಯ ಅಲ್ಲ. ತಾನು ಶುದ್ಧ ಧಾರ್ಮಿಕನಾಗಿದ್ದರೂ ಕೂಡ ಇನ್ನೊಬ್ಬರು ಅಧರ್ಮ ಮಾಡುವವರಿಗೆ ಕಿಂಚಿತ್ತೂ ಸಹಾಯ ಮಾಡಬಾರದು ಅನ್ನುವಷ್ಟು ಒಂದು ದೃಢವಾದ ನೈಷ್ಠುರ್ಯ ಏನಿದೆ, ಧರ್ಮನಿಷ್ಠುರತೆ, ಅದರಲ್ಲಿ ಅವನಿಗೆ ಸ್ವಲ್ಪ ನ್ಯೂನತೆ. ಅವನೇ ಹೇಳ್ತಾನೆ, ಭೀಮಸೇನ ದೇವರು ಶುದ್ಧವಾದ ಧರ್ಮದಲ್ಲಿ ರಥರಾದವರು, ಅವರಿಂದ ಅವರು ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಅವರ ಬಗ್ಗೆ ನೀನೇನು ತಪ್ಪು ತಿಳಿಯೋದು ಬೇಡ, ನಾವು ಕೊಡ್ತೇವೆ, ನೀನು ಮಾಡು ಅಂತ ಧೃತರಾಷ್ಟ್ರನಿಗೆ ಹೇಳಿ ಅವ್ರದ್ದು ದೈಹಿಕ ಕರ್ಮಗಳನ್ನು ಮಾಡಿಸ್ತಾರೆ ಎನ್ನುವುದನ್ನು ನಾವು ಕೇಳ್ತೇವೆ. ಹಾಗಾಗಿ ಈ ಎಲ್ಲ ಮಾತುಗಳನ್ನು ಕೇಳಿದಾಗ ನಾವು ತಿಳಿಯಬೇಕಾದದ್ದೇನು ಅಂದರೆ, ಧರ್ಮವನ್ನು ನಿಂದೆ ಮಾಡುವಂತಹ ಜನ, ದೇವರ ಬಗ್ಗೆ ನಿಂದೆ ಮಾಡುವಂತಹ ಜನ, ವಾಯುದೇವರು, ದೇವತೆಗಳು, ಗುರುಗಳು, ಅಂತಹ ಮಹಾನುಭಾವರ ನಿಂದೆಯನ್ನು ಮಾಡುವಂತಹ ಜನ ಇದ್ದಾಗ ಅವರಿಗೆ ಪ್ರೋತ್ಸಾಹನೆಯನ್ನು ಕೊಡಬಾರದು. ಆ ತರಹದ ನಿಂದೆಯನ್ನು ಮಾಡಿದಾಗ ನಮಗೆ ಶಕ್ತಿ ಇದ್ದರೆ ಅದಕ್ಕೆ ಉತ್ತರ ಕೊಡಬೇಕು, ಪ್ರತಿಭಟನೆಯನ್ನು ಮಾಡಬೇಕು, ನೀವು ಹೇಳುವುದು ಸರಿಯಲ್ಲ ಅಂತ ತೋರಿಸ್ಬೇಕು. ಕೊನೆ ಪಕ್ಷ ಅವರಿಗೆ ಪ್ರೋತ್ಸಾಹನೆಯನ್ನಾದರೂ ಕೊಡಬಾರದು ಅನ್ನುವ ದೃಷ್ಟಿಯಲ್ಲಿ ಭೀಮಸೇನ ದೇವರು ಧರ್ಮದ ಸೂಕ್ಷ್ಮವಾದಂತಹ ಒಂದು ನಿಯಮವನ್ನು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಪರಿಪಾಲನೆ ಮಾಡುವ ಪ್ರಯತ್ನವನ್ನು ನಾವೆಲ್ಲ ಮಾಡಿ ಯಥಾಶಕ್ತಿ ಅಲ್ಪ ಸ್ವಲ್ಪ ನಾವು ಮಾಡಿದ ಧರ್ಮವನ್ನಾದರೂ ಸುರಕ್ಷಿತ ಉಳಿಸಿಕೊಳ್ಳಬೇಕು. ಇಂತಹ ಅಧರ್ಮಕ್ಕೆ ಪ್ರೋತ್ಸಾಹನೆಯನ್ನು ನೀಡಿ ಮಾಡಿದ ಧರ್ಮವನ್ನು ಕಳೆದುಕೊಳ್ಳುವ ದಡ್ಡತನವನ್ನು ಮಾಡಬಾರದು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ.